ನೋಡಿ, ಅದು ಸುಮಾರು 20 ಲೀಟರ್ ಒಂದೊಂದು ಹಸುನು ಕೂಡ 20 ಲೀಟರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹಾಗೆ ಎಲ್ಲ ಮೊಲೆನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಹಸುವಿನ ಮೊಲೆಗಳು ಕುಯ್ದಾಕಿದ್ದಾರೆ. ಒಂದು ಹಸುಗೆ ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಒಂದು ಹಸು ಬದುಕೋದೇ ಕಷ್ಟ ಇದೆ. ಇನ್ನು ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನ ಇದು ಹಸುವಿನ ಕೆಚ್ಚಲನ್ನು ಕಟ್ಟ ಆದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನೋಡಿ, ಅದು ಸುಮಾರು 20 ಲೀಟರ್ ಒಂದೊಂದು ಹಸುನು ಕೂಡ 20 ಲೀಟರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹಾಗೆ ಎಲ್ಲ ಮೊಲೆನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಹಸುವಿನ ಮೊಲೆಗಳು ಕುಯ್ದಾಕಿದ್ದಾರೆ. ಒಂದು ಹಸುಗೆ ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಒಂದು ಹಸು ಬದುಕೋದೇ ಕಷ್ಟ ಇದೆ. ಇನ್ನು ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನ ಇದು ಹಸುವಿನ ಕೆಚ್ಚಲನ್ನು ಕಟ್ಟ ಆದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನೋಡಿ, ಅದು ಸುಮಾರು 20 ಲೀಟರ್ ಒಂದೊಂದು ಹಸುನು ಕೂಡ 20 ಲೀಟರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹಾಗೆ ಎಲ್ಲ ಮೊಲೆನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಹಸುವಿನ ಮೊಲೆಗಳು ಕುಯ್ದಾಕಿದ್ದಾರೆ. ಒಂದು ಹಸುಗೆ ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಒಂದು ಹಸು ಬದುಕೋದೇ ಕಷ್ಟ ಇದೆ. ಇನ್ನು ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನ ಇದು ಹಸುವಿನ ಕೆಚ್ಚಲನ್ನು ಕಟ್ಟ ಆದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗ್ತದೆ.